ಗೋವುಗಳನ್ನು ಕಾಮಧೇನು ಅಂತ ಕರಿತೀವಿ. ರಾಜ್ಯದಲ್ಲಿ ಗೋವುಗಳನ್ನು ರಕ್ಷಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಹಿಂದಿನ ಬಿಜೆಪಿ ಸರ್ಕಾರ ಜಿಲ್ಲೆಗೊಂದು ಗೋಶಾಲೆ ಸ್ಥಾಪಿಸಿತ್ತು. ಪ್ರತಿ ಗೋಶಾಲೆಗೆ ತಲಾ 16 ಎಕರೆಯಷ್ಟು ಭೂಮಿಯನ್ನು ನೀಡಿ ಅವುಗಳ ರಕ್ಷಣೆಗೆ ಸರ್ಕಾರ ಮುಂದಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗುತ್ತಾ ಬಂದರೂ ಗೋಶಾಲೆಗಳ ಅಭಿವೃದ್ಧಿಗೆ ಒಂದೇ ಒಂದು ಬಿಡಿಗಾಸು ನೀಡಿಲ್ಲ. ಇದರಿಂದ ಗೋಶಾಲೆಗಳಲ್ಲಿ ಇರುವ 16 ಗೋವುಗಳು ಸರಿಯಾದ ಮೇವಿಲ್ಲದೆ ಬಡಕಲು ಬಿದ್ದು ನರಳುತ್ತಿವೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕರ್ಣಂಗೇರಿಯಲ್ಲಿ ಗೋಶಾಲೆಗೆ ಅಂದಿನ ಬಿಜೆಪಿ ಸರ್ಕಾರ 8 ಎಕರೆ ಭೂಮಿ ನೀಡಿ 50 ರಾಸುಗಳು ಕೊಡುವಷ್ಟು ಒಂದು ಶೆಡ್ ಹಾಗೂ ಮೇವು ಸಂಗ್ರಹಣೆಗೆ ಒಂದು ಗೋದಾಮು ನಿರ್ಮಿಸಲಾಗಿತ್ತು. ಅದು ಬಿಟ್ಟರೆ ಆ ನಂತರ ಈ ಗೋಶಾಲೆ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನ್ಯಾಯಪೈಸೆಯನ್ನು ಕೂಡ ನೀಡಿಲ್ಲ. ಹೀಗಾಗಿ ಗೋವುಗಳನ್ನು ಮೇಯಿಸಲು 6 ಎಕರೆಯಷ್ಟು ಭೂಮಿ ಇದ್ರೂ ಅದನ್ನು ಅಭಿವೃದ್ಧಿಪಡಿಸಲಾಗದೆ ಪಾಳು ಬಿದ್ದಿದೆ. ಸಂಪೂರ್ಣ ಕಾಡು ಪಾಲಾಗಿದೆ. ಮೇವು ಇಲ್ಲದೆ ರಾಸುಗಳು ಬಡಕಲು ಬಿದ್ದು ಕೆಲವು ಜಾನುವಾರುಗಳು ಸಾಯುವ ಸ್ಥಿತಿಯನ್ನು ಕೂಡ ತಲುಪಿವೆ. ರಾಜ್ಯದಲ್ಲಿ ಗೋವುಗಳ ರಕ್ಷಣೆ ಮಾಡಬೇಕು ಅಂತ ಈ ಹಿಂದಿನ ಬಿಜೆಪಿ ಸರ್ಕಾರ ಜಿಲ್ಲೆಗೊಂದು ಗೋಶಾಲೆಯನ್ನು ನೀಡಿತ್ತು. ಅದಾದ ನಂತರ ಒಂದಷ್ಟು ಗೋಶಾಲೆಗಳು ಕೂಡ ಆರಂಭಗೊಳ್ತು. ನಂತರ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕಳೆದ 2 ವರ್ಷ ಆಗ್ತಾ ಬಂದಿದೆ. ಆದರೆ ಗೋಶಾಲೆಗಳ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಮಡಿಕೇರಿ ಕರ್ಣಂಗೇರಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಗೋಶಾಲೆ ಬಳಿ ಇದ್ದೀನಿ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಜಾನುವಾರುಗಳು ಕೂಡ ಇದೆ. ಇವತ್ತಿಗೂ ಕೂಡ ಇವಿಗೆ ಮೇವುಗಳ ಕೊರತೆ ಕೂಡ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು 6 ಎಕರೆ ಪ್ರದೇಶ ಏನಿದೆ, ಈ 6 ಎಕರೆ ಪ್ರದೇಶ ಕೂಡ ಸಂಪೂರ್ಣವಾಗಿ ಬರಡು ಭೂಮಿಯಂತೆ ಆಗಿರ್ತಕ್ಕಂಥದ್ದು. ಯಾವುದೇ ಮೇವುಗಳು ಕೂಡ ಬೆಳಿಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ. ನೀವು ಯಾವುದೇ ಸ್ಥಳ ನೋಡಿದ್ರು ಕೂಡ ಸಂಪೂರ್ಣ ಬರಡು ಭೂಮಿಯಂತೆ ಕಾಡ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಕಚೇರಿಯನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟರೆ ಒಂದಷ್ಟು ಏನು ಮೇವುಗಳ ಸ್ಟೋರೇಜ್ ಮಾಡುವಂತಹ ಒಂದು ಸಣ್ಣ ಕೊಠಡಿಯನ್ನು ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟರೆ ಅದ್ರ ಪಕ್ಕ ಅನತಿ ದೂರದಲ್ಲೇ ಒಂದು ಶೆಡ್ಗಳಿದೆ. ಸುಮಾರು ಇಲ್ಲಿ ಒಂದು 35ಕ್ಕೂ ಅಧಿಕ ಜಾನುವಾರುಗಳು ಕೂಡ ಇದೆ. ಆ ಒಂದು 35 ಇರ್ತಕ್ಕಂಥ ಜಾನುವಾರುಗಳು ಕೂಡ ಆ ಶೆಡ್ ಏನಿದೆ ಅದು ಸಾಲ್ತಾ ಇಲ್ಲ. ಹೆಚ್ಚುವರಿಯಾಗಿ ಮತ್ತೊಂದಷ್ಟು ಶೆಡ್ಗಳು ಕೂಡ ನಿರ್ಮಾಣವನ್ನು ಮಾಡಬೇಕು ಅನ್ನೋದು ಕೂಡ ಇದೆ. ಆದರೆ ಆ ನಿರ್ಮಾಣವನ್ನು ಮಾಡಲಿಕ್ಕೆ ಸರ್ಕಾರದಿಂದ ನಯಾ ಪೈಸಾ ಬಿಡುಗಡೆ ಆಗದೆ ಇರತಕ್ಕಂಥದ್ದು. ಹೀಗಾಗಿ ನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಒಂದಷ್ಟು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಬಂದಾದಮೇಲೆ ಯಾವುದೇ ರೀತಿಯಾದಂತಹ ಅನುದಾನ ಬಿಡುಗಡೆ ಆಗಿಲ್ಲ. ಹೀಗಾಗಿ ನಮ್ಗೆ ಯಾವುದೇ ರೀತಿಯಾದಂತಹ ಜಾನುವಾರುಗಳಿಗೆ ಉಳ್ಕೊಳ್ಳೋಕ್ಕೆ ಕೊಟ್ಟಿಗೆ ವ್ಯವಸ್ಥೆ ಏನಿದೆ ಆ ಕೊಟ್ಟಿಗೆ ವ್ಯವಸ್ಥೆಗಳು ಕೂಡ ಆಗ್ತಾ ಇಲ್ಲ ಅನ್ನೋದು ಅವರ ಹೇಳುವಂಥ ಮಾತುಗಳು. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಜಾನುವಾರುಗಳಿವೆ. ಸಂಪೂರ್ಣವಾಗಿ ಮೇವುಗಳ ಕೊರತೆಯಿಂದ ಈಗಾಗಲೇ ಸಾಕಷ್ಟು ಜಾನುವಾರುಗಳ ದೇಹದ ಸ್ಥಿತಿ ನೋಡಿದ್ರೆ ಅದು ಬದುಕಲು ದಿಂದ ಕೂಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಆಹಾರ ಕೊರತೆ ಅಂತ ಕೆಲವೊಂದು ಸಾಯೋ ಪರಿಸ್ಥಿತಿಗೂ ಕೂಡ ಇದೆ. ಒಂದಷ್ಟು ಇಲ್ಲಿಯ ಏನು ಹೊರಗುತ್ತಿಗೆ ನೌಕರರೊಬ್ಬರು ನೇಮಕವನ್ನು ಇಲಾಖೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರು ಇರ್ತಕ್ಕಂಥ ಮೇವನ್ನು ಹಾಕ್ತಾರೆ. ಹಾಕಿ ಅದಕ್ಕೆ ಯಾವುದೇ ರೀತಿಯಾದಂತಹ ನಿರ್ವಹಣೆ ಕೂಡ ಹೆಚ್ಚಾಗಿ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತು ಇಲಾಖೆ ಯಾವುದೇ ಒಂದು ಅಧಿಕಾರಿಗಳನ್ನ ಅಥವಾ ಗೋಶಾಲೆಯನ್ನು ಆರಂಭದಲ್ಲಿ ಈ ಹಿಂದಿನ BJP ಸರ್ಕಾರ ಏನು ಮಾಡ್ತೋ ಅಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಮಾತ್ರ ಗೋಶಾಲೆಯನ್ನು ಮಾತ್ರ ಮಾಡ್ತು. ಅದಕ್ಕೆ ಪೂರಕವಾದಂತಹ ಸಿಬ್ಬಂದಿಗಳನ್ನ ನೇಮಕ ಮಾಡೋದ್ರಲ್ಲೂ ಕೂಡ ವಿಫಲವಾಯಿತು. ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆದರೂ ಒಂದಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕಿತ್ತು. ಅದು ಕೂಡ ಮಾಡ್ತಾಯಿಲ್ಲ. ಯಾರು ಒಬ್ಬರು ಇಬ್ಬರನ್ನ ಹೊರಗುತ್ತಿಗೆ ನೌಕರನ್ನ ಇಟ್ಕೊಂಡು ಈ ಒಂದು ಜಾನುವಾರುಗಳೇನಿದೆ ಆ ಜಾನುವಾರುಗಳನ್ನು ನಿರ್ವಹಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಬಡುಕಲಾಗಿದೆ ಅಂದರೆ ಹಸುಗಳು ಕೂಡ ಮೇವಿನ ಕೊರತೆ, ಸಹಜವಾಗಿ ಮೇವಿನ ಕೊರತೆ ಇರೋದ್ರಿಂದ ಎಲ್ಲವೂ ಬಹುತೇಕ ಯಾವುದೇ ಜಾನುವಾರುಗಳನ್ನ ನೋಡಿದ್ರೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಹೆಚ್ಚಾಗಿ ರೈತರು ಕೂಡ ಗೋಶಾಲೆಗೆ ತಂದು ಜಾನುವಾರುಗಳನ್ನ ಬಿಡ್ತೀವಿ ಅಂತ ಹೋದರೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು ಪ್ಲೇಸ್ ಅಂದರೆ ಸ್ಥಳದ ಸಮಸ್ಯೆ ಇದೆ. ಹೀಗಾಗಿ ಕೊಟ್ಟಿಗೆ ಕೂಡ ಇಲ್ಲದೆ ಇರ್ತಕ್ಕಂಥದ್ದು. ಇರುವ 35 ಜಾನುವಾರುಗಳು ಕೂಡ ಒಂದು ಶೆಡ್ ಏನಿದೆ ಆ ಶೆಡ್ಡು ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲಾಖೆಯ ಅಧಿಕಾರಿಗಳು ಒಂದು ರೀತಿ ಇನ್ನಾದರೂ ಸರ್ಕಾರ ಈ ಒಂದು ಮೂಕ ಪ್ರಾಣಿಗಳ ಅಳಲು ಮತ್ತು ಏನು ಇಲ್ಲಿ ವಾಸ್ತವಾಂಶ ಏನಿದೆ, ಇಡೀ ರಾಜ್ಯದ ಬಹುತೇಕ ಗೋಶಾಲೆಗಳ ಪರಿಸ್ಥಿತಿ ಇದೇ ರೀತಿ ಮುಂದುವರಿತಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಾದರೂ ಒಂದಷ್ಟು ಇರ್ತಕ್ಕಂಥ ಜಾಗ ಏನಿದೆ ಆ ಜಾಗವನ್ನು ಮತ್ತಷ್ಟು ಆ ಮೇವುಗಳ ಬೆಳೆಗೆ ಮತ್ತು ಜಾನುವಾರುಗಳ ಮೇವು ಕೂಡ ಮುಂದಾಗಬೇಕಾಗುತ್ತೆ. ಮತ್ತು ಒಂದಷ್ಟು ಸಿಬ್ಬಂದಿಗಳನ್ನ ನೇಮಕವನ್ನು ಮಾಡಿಕೊಳ್ಳದೆ ಹೋದರೆ ಮತ್ತೊಂದಿನ
ಇರ್ತಕ್ಕಂಥ ಮೂಕ ಪ್ರಾಣಿಗಳ ರೋಧನೆ ಮತ್ತೊಂದು ಸಮಸ್ಯೆಗೆ ತುತ್ತಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವು ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಇಸ್ವಿನಲ್ಲಿ ನಮ್ಮ ಇವೊಂದು ಏನು ಗೋಶಾಲೆ ಪ್ರಾರಂಭ ಆಯಿತು ಆವಾಗ ಬಿಡುಗಡೆ ಅನುದಾನದಲ್ಲದೇ ಇನ್ನು ನಮಗೆ ಮೂಲಭೂತ ಸೌಲಭ್ಯಕ್ಕಾಗಿ ಹೆಚ್ಚುವರಿ ಅನುದಾನ ಯಾವುದು ಬಿಡುಗಡೆ ಆಗಿಲ್ಲ. ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ನಮಗೇನು ನಮ್ಮ ಒಂದು 6 ಎಕರೆ ಜಾಗವನ್ನು ತಂತಿ ಬೇಲಿ ಹಾಕಿ ಮಾಡೋದಕ್ಕೆ ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ. ಇದುವರೆಗೆ ಅದಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಹಾಗೆಯೇ ನಮಗೆ ಜಾನುವಾರು ಸಾಕಾಣಿಕೆ ಕೊಟ್ಟಿಗೆ ಕೂಡ ಈಗ ಏನು ನಮ್ಮ ಹಾಲಿ ಇರ್ತಕ್ಕಂಥ ಕೊಟ್ಟಿಗೆಗೆ ಜಾನುವಾರಿಗೆ ಇರ್ತಕ್ಕಂಥದ್ದು ಕರೆಕ್ಟಾಗಿದೆ. ಇನ್ನು ನಮಗೆ ಹೆಚ್ಚಿನ ಜಾನುವಾರುಗಳನ್ನು ಅಲ್ಲಿಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಸಾರ್ವಜನಿಕರಿಂದ ಜಾನುವಾರುಗಳನ್ನು ತಗೊಳ್ಳೋದು ಅಥವಾ ಪೊಲೀಸ್ ಇಲಾಖೆ